ಬರೆದಿದ್ದಾರೆ. ಈ ಮಹಾಕಾವ್ಯಗಳ ರಚನೆಗಾಗಿ ದೇಶ ವಿದೇಶಗಳಿಗೆ ತೆರಳಿ ಕ್ಷೇತ್ರಾಧ್ಯಯನ ಮೇಡಮ್ ಸರ್ ಹತ್ತ ಬನ್ನಿ ಸರ್. ಓಕೆ. ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇದು 2 ಹಾರ್ಟ್ ಶೇಪಲ್ಲಿ ಇದೆ, ಒಂದು ದೊಡ್ಡ ಹಾರ್ಟು ಮತ್ತು ಪ್ಯಾನಿಂಗಲ್ಲಿ ಓಕೆ ಮೇಡಮ್. Come closer. Come closer. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯ ದಿನೇಶ್, ಸಂತಸ IVF ಸಂಸ್ಥೆಯ ನಿರ್ದೇಶಕಿ. ನಮ್ಮ ಸಂಸ್ಥೆ ಇವತ್ತು 16 ವರ್ಷಗಳನ್ನು ಯಶಸ್ವಿಯಾದ ಪ್ರಯಾಣನ ಇವತ್ತು ಕಂಪ್ಲೀಟ್ ಮಾಡ್ತಾ ಇದೆ. ನಮ್ಮ ಸಂಸ್ಥೆ ಇಲ್ಲಿ ತನಕ ಮಕ್ಕಳಿಲ್ಲದವರ ಬಾಳಿನಲ್ಲಿ ಅಥವಾ ಮಕ್ಕಳನ್ನು ಬಯಸುವಂಥ ದಂಪತಿಗಳ ಬಾಳಿನಲ್ಲಿ ಸದಾ ಸಪೋರ್ಟ್ ನೀಡ್ತಾ, ಅದಕ್ಕೆ ಅವರಿಗೆ ಸೂಕ್ತ ಸಹಕಾರ ಮತ್ತು ಚಿಕಿತ್ಸೆ ನೀಡ್ತಾ ಯಶಸ್ವಿಯಾಗಿ ತನ್ನ 16 ವರ್ಷಗಳ ಪ್ರಯಾಣ ಪೂರೈಸಿದೆ. ಸೊ ಈ ಸಂದರ್ಭದಲ್ಲಿ ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತವಾದ ಸಲಹೆ, ಸೂಕ್ತವಾದ ಮಾರ್ಗದರ್ಶನ ಮತ್ತು ಅವರಿಗೆ ಉಚಿತವಾದ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಪರೀಕ್ಷೆ ಮತ್ತು ಗಂಡಸರಿಗೆ ಉಚಿತವಾದ ವೀರ್ಯ ಪರೀಕ್ಷೆ ಇವುಗಳನ್ನೆಲ್ಲ ಮಾಡಿಕೊಟ್ಟು ಅವರಿಗೆ ಸೂಕ್ತವಾಗಿ ಅವ್ರಿಗೆ ಮಕ್ಕಳು ತಮ್ಮ ಮಡಲು ತುಂಬಿಸ್ಕೋಬೇಕು ಅಂತಂದರೆ ಅವ್ರು ಯಾವ ರೀತಿ ಚಿಕಿತ್ಸೆ ತಗೊಂಡ್ರೆ ಬೆಟರ್ ಇರುತ್ತೆ ಅಂತ ನಾವು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಸೊ ಅವರು ತುಂಬ ಮಕ್ಕಳಿಲ್ದಿರೋದು ಕಷ್ಟ ತುಂಬ ಜಾಸ್ತಿ ಸಮಾಜದಲ್ಲಿ. ಅವ್ರಿಗೆ ನಾನಾ ರೀತಿಯ ಮಾನಸಿಕ ಸಂಕಷ್ಟಗಳಿರುತ್ತೆ. ಅದಕ್ಕೆ ಅವರು ಎಷ್ಟೋ ವರ್ಷ ಅಂದರೆ ಮದುವೆಯಾಗಿ 8 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಕಷ್ಟಪಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಕರೆಕ್ಟಾಗಿ ಏನೋ ಒಂದು ಚಿಕಿತ್ಸೆ ಅವ್ರಿಗೆ ನೀಡಬೇಕಾಗಿದ್ದು ನೀಡಿದ್ರೆ ಪಟ್ಟಂತ ಮಗು ಆಗಿಬಿಟ್ಟಿರುತ್ತೆ. ಆದರೆ ಅದು ಗೊತ್ತಾಗ್ತಾ ಇರಲ್ಲ ಅವ್ರಿಗೆ, ಯಾವ ಥರ ತಗೋಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೋಸ್ಕರ ಅವರೆಲ್ಲರೂ ಚಿಕಿತ್ಸೆ ತಗೊಳ್ಳಿ, ತೊಂದರೆ ಇಲ್ಲ. ಆದರೆ ನಮ್ಮ ಕಡೆಯಿಂದ, ನಮ್ಮ ನುರಿತ ತಜ್ಞರುಗಳ ಕಡೆಯಿಂದ ಒಂದು ಸೂಕ್ತವಾದ ಮಾರ್ಗದರ್ಶನ ನೀಡೋದಕ್ಕೆ ಈ ಕ್ಯಾಂಪು ವ್ಯವಸ್ಥೆ ಮಾಡ್ಕೊಂಡ್ಬಂದಿದ್ದೀವಿ. ನಮ್ಮ ಸಂಸ್ಥೆ ಪ್ರತಿ ವರ್ಷ ಮಾಡಿಕೊಂಡು ಇಲ್ಲಿ ತನಕ 6,000ಕ್ಕೂ ಜಾಸ್ತಿ ದಂಪತಿಗಳು ಇದರ ಕ್ಯಾಂಪ್ನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಮತ್ತು ನಾನು ಏನು ಜನರಿಗೆ ಅನ್ನಿಸ್ಬೋದು, ತುಂಬ ಆಸ್ಪತ್ರೆಗಳಿದ್ದಾವೆ, ತುಂಬ ಮಕ್ಕಳಿಲ್ಲದೆ ಇರೋವಂಥ ಟ್ರೀಟ್ಮೆಂಟ್ ನೀಡೋವಂಥ ಫರ್ಟಿಲಿಟಿ ಸೆಂಟರ್ಸ್ ಇದ್ದಾವೆ ಅಂತ. ಆದರೆ ಸಂತಸ ಸಂಸ್ಥೆ ಯಾಕೆ ಎಲ್ಲರಿಗಿಂತ ವಿಭಿನ್ನವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟಾಗಿ ನಾನು ಹೇಳಬೇಕಾಗಿರೋದು ಅದರದ್ದು ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ. ಅಂದರೆ ನಿಮಗೆ ಏನಿದೆ, ನಿಜವಾಗ್ಲೂ ಪ್ರಾಬ್ಲಮ್ ಏನಿದೆ ಅದನ್ನು ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಈ ಟ್ರೀಟ್ಮೆಂಟ್ ವರ್ಕ್ ಆಗುತ್ತಾ ಇಲ್ವಾ ಅದನ್ನು ಸಹ ಓಪನ್ ಆಗಿ ಹೇಳ್ಕೊಡ್ತೀವಿ. ಅದು ಒಂದು. ಎರಡನೇದು ಎಂಪತಿ ಅಥವಾ ಕಾಳಜಿ, ನಿಜವಾದ ಕಾಳಜಿ. ಎಂಪತಿ ಅಂದರೆ ಸುಮ್ಮನೆ ಕೇರ್ ಮಾಡ್ತೀವಿ ನಿಮಗೆ ಅಂತ ಹೇಳೋದಲ್ಲ. ನಿಜವಾಗ್ಲೂ ಮುಂದೆ ಕೂತಿರೋಂಥ ದಂಪತಿ ನನ್ನ ಫ್ಯಾಮಿಲಿಯವರೇ, ಅವ್ರಿಗೆ ನಾನು ನನ್ನ ಫ್ಯಾಮಿಲಿಯವ್ರಿಗೆ ಅಥವಾ ಕುಟುಂಬದವ್ರಿಗೆ ಯಾವ ರೀತಿ ಕೇರ್ ಕೊಡ್ತೀನೋ ಅದನ್ನು ನಾವು ಕೊಡಬೇಕು ಅನ್ನೋ ಬದ್ಧತೆ ನಮ್ಮಲ್ಲಿದೆ. ಅದು ಸೆಕೆಂಡು.
ಅದಲ್ದೇ ಬರೀ ನಮಗೆ ಕಾಳಜಿ ಇದೆ ಅಥವಾ ನಮಗೆ ಎಲ್ಲ ಓಪನಾಗಿ ಹೇಳ್ಕೊಡ್ತೀವಿ ಅಂತಂದರೆ ಅದು ಸಾಕಾಗಲ್ಲ. ಅದಕ್ಕೆ ರಿಸಲ್ಟ್ ಕೊಡುವಂತಹ ಅವ್ರಿಗೆ ಎಕ್ಸ್ಪರ್ಟೀಸ್ ಅಥವಾ ಕಾರ್ಯಕ್ಷಮತೆ ಇರಬೇಕು. ಅದು ಸಹ ನಮ್ಮ ದೇಶ ವಿದೇಶಗಳಲ್ಲಿ ವಿಶೇಷವಾದ ತರಬೇತಿ ಹೊಂದಿರೋ ಅಂತಹ ತಜ್ಞರು ನಮ್ಮಲ್ಲಿದ್ದಾರೆ. ಡಾಕ್ಟರ್ ಸುನಂದ ಅಂತ ಹೇಳಿ ಮೈಸೂರದ್ದು ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ಸಂಸ್ಥೆಯ ಒಂದು ಅಸೋಸಿಯೇಷನ್ ಅಂತ ಏನಿದೆ ಅದಕ್ಕೆ ಈ ವರ್ಷದ 2024-25 ವರ್ಷದ ಪ್ರಸಕ್ತ ಸಾಲಿನಲ್ಲಿ ನಾನು ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಈ ಒಂದು ಸಂತಸ ಫರ್ಟಿಲಿಟಿ ಸೆಂಟರು ಮೈಸೂರಿನಲ್ಲಿ 2014 ಕಾರ್ಯನಿರ್ವಹಿಸ್ತಾ ಇದೆ. ಅವರು ದ ಫಸ್ಟ್ ಬ್ರಾಂಚ್ ಕೇಮ್ ಅಪ್ ಇನ್ ಹಾಸನ್ ಇನ್ ದ year 2018. ಸೊ ಆ್ಯಸ್ ಎ ಪಾರ್ಟ್ ಆಫ್ ದ infertility evaluation, they are conducting the free infertility camps every year, and they are offering a free consultation, counseling and some of the investigations which are needed for the needy couple and who are not able to afford on a regular basis. ಸೊ ನಾನು ಕೂಡ ಕೆಲವೊಂದು ಸುಮಾರು ಜನ ಪೇಷಂಟ್ಸ್ಗಳನ್ನ ಇಲ್ಲಿಗೆ ಕಳಿಸಿದ್ದೀನಿ ಮತ್ತು ದೆರ್ ವಾಸ್ ಎ ಸಕ್ಸಸ್ಫುಲ್ ರಿಸಲ್ಟ್ಸ್. ಅವ್ರದ್ದು ಪ್ರೆಗ್ನೆನ್ಸಿ ರೇಟ್ ಇಸ್ ಆಲ್ಮೋಸ್ಟ್ ಟು ದ ಎಕ್ಸ್ಟೆಂಟ್ ಆಫ್ ಆಲ್ಮೋಸ್ಟ್ 55 years, and they are doing a good job in conducting this kind of infertility service. And this kind of social activity should continue in the future also. I wish them all the best. Thank you. ಎಲ್ರಿಗೂ ನಮಸ್ಕಾರ. ಇಲ್ಲಿ ಇವತ್ತು ಸಂತಸ IVF ಫರ್ಟಿಲಿಟಿ ಸೆಂಟರ್ಗೆ 16ನೇ ವರ್ಷ ಆಚರಿಸ್ತಾ ಇದ್ದಾರೆ. ಮೈಸೂರಿಗೆ ಇದು ಒಂದು ಹೆಮ್ಮೆಯ ವಿಷಯ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂ ದ ಗುಡ್ ವರ್ಕ್. ಕ್ವಾಲಿಟಿ ವರ್ಕ್ ಮಾಡ್ತಾರೆ. ಸುಮಾರು ಜನಕ್ಕೆ ಅವರು ತುಂಬ ಖುಷಿ ತಂದಿದ್ದಾರೆ. ಗುಡ್ ಲಕ್ ಟು ಯು ಆಲ್.